ನಮಸ್ಕಾರ. ಸುಮನ್ ಟಿವಿ ಕನ್ನಡಕ್ಕೆ ಸ್ವಾಗತ. ನಾನು ಅಂಕಿತಾ ಜೈ. ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಜನರಿಗೆ ಫಿಟ್ನೆಸ್ ಅಂದ್ರೆ ಏನು, ಹಾಗೆ ಫಿಟ್ನೆಸ್ ವರ್ಕೌಟ್ ಯಾವ ರೀತಿಯಾಗಿ ಮಾಡಬೇಕು, ಜಿಮ್ಮಿಗೆ ಬರ್ತಾರೆ, ಜಿಮ್ಮಿಗೆ ಬಂದ ತಕ್ಷಣ ನಾವು ಯಾವ ರೀತಿಯಾಗಿ ವರ್ಕೌಟ್ ಮಾಡಬೇಕು ಅನ್ನೋದು ಕನ್ಫ್ಯೂಷನ್ ಇರುತ್ತೆ. ಇನ್ನು ಪ್ರೀ ವರ್ಕೌಟ್ ಮುಂಚೆ ಯಾವ ರೀತಿಯಾಗಿ ನಾವು ಪ್ರೋಟೀನ್ ತಗೋಬೇಕು, ಆಫ್ಟರ್ ವರ್ಕೌಟ್ ಆದ್ಮೇಲೆ ಯಾವ ರೀತಿಯಾಗಿ ನಾವು ಫುಡ್ ತಗೋಬೇಕು, ಹಾಗೆ ಇನ್ನು ಡಯಟ್ ಅನ್ನ ಯಾವ ರೀತಿಯಾಗಿ ಮಾಡಬೇಕು, ಇದೆಲ್ಲದರ ಬಗ್ಗೆ ಮಾಹಿತಿಯನ್ನ ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಫಿಟ್ನೆಸ್ ಸ್ಪೀಕರ್, ಫಿಟ್ನೆಸ್ ಕೋಚ್ ಶ್ರೀನಿವಾಸ್ ದೀಪು ಅವರು. ಬನ್ನಿ ಹಾಗಾದ್ರೆ ಕಾರ್ಯಕ್ರಮಕ್ಕೆ ಅವರನ್ನ ಸ್ವಾಗತ ಮಾಡೋಣ. ಹಾಯ್ ಸರ್, ಹಲೋ ಅಂಕಿತಾ ಅವರೇ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಸರ್, ಏನಂತ ಅಂದ್ರೆ ಇವಾಗ ಫಿಟ್ನೆಸ್ ವರ್ಕೌಟ್ ಅನ್ನೋದು ಎಲ್ಲ, ಅದರಲ್ಲೂ ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಹೆಣ್ಮಕ್ಳಿಗಾಗಿರ್ಲಿ ಗಂಡ್ ಮಕ್ಳಿಗಾಗಿರ್ಲಿ, ಅದರಲ್ಲೂ ಈಗಿನ ಜನರೇಷನ್ ಹುಡುಗರಿಗೆ ಕಾನ್ಸಿಯಸ್ ಬಂದಿದೆ. ಅಂದ್ರೆ ವರ್ಕೌಟ್ ಮಾಡಬೇಕು, ನಾವು ಬಾಡಿ ಬಿಲ್ಡ್ ಮಾಡಬೇಕು, ಚೆನ್ನಾಗಿ ಕಾಣಿಸ್ಬೇಕು ಅನ್ನೋದು. ಮುಂಚೆ ಈ ತರ ಯಾರಿಗೂ ಕೂಡ ಇರ್ತಿರ್ಲಿಲ್ಲ. ಹೆಲ್ತಿ ಫುಡ್ ಇರ್ತಿತ್ತು, ಹೆಲ್ತಿ ಡಯಟ್ ಕೂಡ ಮಾಡ್ತಿದ್ರು. ಬಟ್ ಇವಾಗ ಏನಂತ ಅಂದ್ರೆ ವರ್ಕೌಟಿಗೆ ಬರ್ತಾರೆ, ಬಟ್ ಯಾವ ರೀತಿಯಾಗಿ ವರ್ಕೌಟ್ ಮಾಡಬೇಕು ಅನ್ನೋದು ಗೊತ್ತಿರೋದಿಲ್ಲ. ನಿಮ್ಮ ಪ್ರಕಾರ ಫಿಟ್ನೆಸ್ ಅಂದ್ರೆ ಏನು? ಯಾಕೆ ವರ್ಕೌಟ್ ಮಾಡಬೇಕು? For business and personal promotions in Suman TV Kannada, please contact 9686376663. ನನ್ನ ಪ್ರಕಾರ ಫಿಟ್ನೆಸ್ ಅಂತ ಅಂದರೆ ನೀವು ಯಾರದೇ ಸಹಾಯ ಇಲ್ದಿರ ಇಂಡಿಪೆಂಡೆಂಟ್ಲಿ ನಿಮ್ಮ ಕೆಲಸನ ನೀವು ಮಾಡ್ಕೊಳ್ಳೋ ಥರ ಇರಬೇಕು. ನಿಮ್ಮ ಬ್ಲಡ್ ವರ್ಕ್ ಪರ್ಫೆಕ್ಟ್ ಆಗಿರಬೇಕು. ಆ್ಯಸ್ ಎನ್ ಹೆಲ್ದಿ ಇಂಡಿವಿಜುವಲ್ ಯಾರ ಮೇಲೂ ಡಿಪೆಂಡ್ ಆಗದೆ ಪ್ರತಿಯೊಂದನ್ನು ಸಹ ನಿಮ್ಮ ಸ್ಟ್ರೆಂತ್ಗೆ ಅನುಗುಣವಾಗಿ ಎಷ್ಟು ಪುಷ್ ಮಾಡ್ತೀರಾ, ದಟ್ ಇಸ್ ಫಿಟ್ನೆಸ್. ಓಕೆ ಸರ್, ಯಾಕೆ ವರ್ಕೌಟ್ ಮಾಡಬೇಕು ನಿಮ್ಮ ಪ್ರಕಾರ? ಯಾಕೆ ವರ್ಕೌಟ್ ಮಾಡಬೇಕು ಅಂತ ಅಂದರೆ ಈಗಿನ ಲೈಫ್ ಸ್ಟೈಲಲ್ಲಿ ಮೊದಲ ಥರ ನಾವು ಯಾವುದೇ ತೂಕ ಎತ್ತೋದಾಗಿರ್ಬೋದು, ತುಂಬ ನಡೆಯೋದಾಗಿರ್ಬೋದು, ಯಾವುದೂ ಸಹ ಎಕ್ಸಸೈಸ್ ಅನ್ನೋ ದೃಷ್ಟಿನಲ್ಲಿ ಯಾವುದೂ ಸಹ ಇಲ್ಲ. ಹೌದು. ಈಗ ಎಲ್ಲೋ ಹೋಗ್ಬೇಕಾದ್ರೂ ವೆಹಿಕಲ್ಸಲ್ಲಿ ಟ್ರಾವೆಲ್ ಮಾಡ್ತೀವಿ, ಕೂತ್ಕೊಂಡೇ ಕೆಲಸ ಮಾಡ್ತೀವಿ. ಹಾಗಿರಬೇಕಾದ್ರೆ ನಮ್ಮ ಫಿಸಿಕಲ್ ಆಕ್ಟಿವಿಟಿನೇ ಆ್ಯಸ್ ಅ ಹೋಲ್ ತುಂಬ ಕಮ್ಮಿ ಆಗಿದೆ. ಹೀಗಿರ್ಬೇಕಾದ್ರೆ ನಮಗೆ ಎಕ್ಸಸೈಸ್ ಅನ್ನೋದು ಯಾವುದೇ ಒಬ್ಬ ಮನುಷ್ಯನಿಗೆ ಮಾಡಲೇಬೇಕಾಗಿರೋಂಥ ಒಂದು ಅಂಶ. ಆ ಎಕ್ಸಸೈಸಲ್ಲಿ ಅಂತ ಬಂದಾಗ ಮಲ್ಟಿಪಲ್ ಎಕ್ಸಸೈಸಸ್ ಇದ್ದಾವೆ. ವರ್ಕೌಟ್ ಅಂದರೆ ನೀವು ಜಿಮ್ಮಿಗೆ ಬಂದು ಮಾಡಬೇಕು ಅಂತಲೇ ಅಲ್ಲ, ಯಾವುದೇ ಥರ ನಿಮ್ಮ ಬಾಡಿನ ದಂಡಿಸೋದು ಎಕ್ಸಸೈಸ್. ಅದರಲ್ಲಿ ಒಂದು ವೇ ಬಂದು ಜಿಮ್ಮಲ್ಲಿ ಮಾಡುವಂಥದ್ದು. ಸೊ ಹಾಗಾಗಿ ಯಾವುದೇ ಒಂದು ಎಕ್ಸಸೈಸ್ನಲ್ಲಿ ನೀವು ತೊಡಗಿಸ್ಕೊಳ್ಳೋದ್ರಿಂದ ನಿಮ್ಮ ಓವರ್ ಆಲ್ ವೆಲ್ ಬೀಯಿಂಗಿಗೆ ಇಟ್ ವಿಲ್ ಬಿ ವೆರಿ ಹೆಲ್ಪ್. ಎಸ್ ಸರ್, ಇವಾಗ ನೀವು ಫಿಟ್ನೆಸ್ ಅಂದ್ರೆ ಏನು, ಫಿಟ್ನೆಸ್ ಯಾಕೆ ಮಾಡಬೇಕು ಅಂತ ಹೇಳಿದ್ರಿ. ಇವಾಗ ಎಷ್ಟೋ ಜನ ಎಲ್ಲ ಕಡೆ ಇವಾಗ ಜಿಮ್ ಕೂಡ ಓಪನ್ ಆಗಿದೆ. ಅವಾಗೆಲ್ಲ ಇಷ್ಟು ಅಂದ್ರೆ ಜಿಮ್ ಇರಲಿಲ್ಲ, ವರ್ಕೌಟ್ ಇರಲಿಲ್ಲ, ಮನೆಯಲ್ಲೇ ಸಿಂಪಲ್ ಆಗಿ ಎಕ್ಸಸೈಸ್ ಕೂಡ ಮಾಡ್ತಾ ಇದ್ರು. ಇವಾಗ ನಮ್ಮ ಹೆಂಗೆ ಗ್ರೋತ್ ಆಗ್ತಾ ಇದೆ ಅದೇ ತರಾನು ಕೂಡ ಜಿಮ್ ಎಲ್ಲ ಕಡೆನೇ ಆಗಿದಾವೆ. ಇವಾಗ ವರ್ಕೌಟಿಗೆ ಬರ್ತಾರೆ, ಅವರಿಗೆ ವರ್ಕೌಟ್ ಯಾವ ರೀತಿಯಾಗಿ ಮಾಡಬೇಕು, ಸರಿಯಾದ ಟ್ರೈನರ್ಸ್ ಇರಲ್ಲ, ಗೊತ್ತಿರೋದಿಲ್ಲ. ಅವರು ಬಂದ ತಕ್ಷಣ ಯಾವ ರೀತಿಯಾಗಿ ವರ್ಕೌಟ್ನ ಸ್ಟಾರ್ಟ್ ಮಾಡಬೇಕು ನಿಮ್ಮ ಪ್ರಕಾರ? ಟ್ರೈನರ್ಸ್ ಇರಲ್ಲ ಅಂತ ಅಲ್ಲ, ನೀವು ಆ್ಯಸ್ ಅ ಬಿಗಿನರ್ ನೀವೇನಾದರೂ ವರ್ಕೌಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು ಅಂತಂದರೆ ನೀವು ಯಾವುದೇ ಒಂದು ಜಿಮ್ಮಲ್ಲಿ ಹೋಗಿ ಅಲ್ಲಿ ನಿಮಗೆ ಫ್ಲೋರಲ್ಲಿ ಆನ್ ಫ್ಲೋರ್ ಟ್ರೈನರ್ಸ್ ಇದ್ದೇ ಇರ್ತಾರೆ. ಅವ್ರು ನಿಮಗೆ ಬೇಸಿಕ್ಸ್ ಹೇಗೆ ಎಕ್ಸಸೈಸ್ ಮಾಡೋದು, ಏನು ಮಾಡೋದು, ಅಥವಾ ಹೇಗೆ ಸ್ಟಾರ್ಟ್ ಮಾಡೋದು ಪ್ರತಿಯೊಂದನ್ನು ಸಹ ಅವರು ಹೇಳ್ಕೊಡ್ತಾರೆ. ನೀವು ಅದರ ತಕ್ಕಂಗೆ ಮಾಡ್ಕೋಬೋದು. ಒಂದು ವೇಳೆ ನಿಮ್ಗೆ ಅದು ಯಾವುದೂ ಗೊತ್ತಾಗ್ತಿಲ್ಲ ಅಂತಂದರೆ ಈಗ ತುಂಬ ಇದೆ, ವೀಡಿಯೋಸ್ ಆಗಿರ್ಬೋದು ಅಥವಾ ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ಮುಖಾಂತರ ಆಗಿರ್ಬೋದು. ಪ್ರತಿಯೊಬ್ಬರು ಬಿಗಿನರ್ಸ್ಗೆ ಹೇಗೆ ಸ್ಟಾರ್ಟ್ ಮಾಡೋದು ಅಂತ ತುಂಬ ಜನ ತುಂಬ ಚೆನ್ನಾಗಿ ಹೇಳ್ಕೊಡ್ತಿರ್ತಾರೆ. ನೀವು ಅದರಲ್ಲಿ ಯಾವುದನ್ನ ಒಂದನ್ನು ಚೂಸ್ ಮಾಡಿ ಅಲ್ಲಿಂದ ನೀವು ಸ್ಟಾರ್ಟ್ ಮಾಡಿ. ನಿಮ್ಗೆ ಯಾವ್ದು ಸರಿ ಹೋಗುತ್ತೆ, ಯಾವ್ದು ಸರಿ ಹೋಗಲ್ಲ ನೋಡು. ಅದರಿಂದ ನೆಕ್ಸ್ಟ್ ಪ್ರೋಗ್ರೆಸ್ ಆಗ್ಬೇಕಾದ್ರೆ ಬೇರೆ ಇನ್ನೊಂದು ಏನಾದ್ರು ಚೂಸ್ ಮಾಡೋಂಗಿದ್ರೆ ಮಾಡ್ಕೋಬೋದು. ಆಮೇಲೆ ತುಂಬ ಜನಕ್ಕೆ ಇದೊಂದು ಮಿಸ್ಕನ್ಸೆಪ್ಷನ್ ಇದೆ. ಏನು ಅಂತಂದರೆ ಈಗ ಯೂಟ್ಯೂಬ್ ನೋಡ್ಕೊಂಡು ಮಾಡೋದ್ರಿಂದ ಅಥವಾ ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ನೋಡ್ಕೊಂಡು ಮಾಡೋದ್ರಿಂದ ಅದು ಸರಿಗೆ ಬೀಳಲ್ಲ ಅಂತನೋ ಅಥವಾ ಅದರಿಂದ ಯಾವುದು ವರ್ಕ್ ಆಗಲ್ಲ ಅಂತ, ಆ ಥರ ಯಾವುದೂ ಇಲ್ಲ. ಅದು ತಪ್ಪು. ನೀವು ಇನ್ಸ್ಟಾಗ್ರಾಮ್ ಆಗಲಿ ಅಥವಾ ಯೂಟ್ಯೂಬ್ ಆಗಲಿ ಅಲ್ಲಿ ಯಾರೋ ಒಬ್ರು ವೀಡಿಯೋ ಆಗ್ತಾ ಇದ್ದಾರೆ ಅಂದರೆ ಅವರು ನಿಮ್ಮನ್ನ ದೃಷ್ಟಿಕೋನದಲ್ಲಿ ಇಟ್ಕೊಂಡೇ ಮಾಡ್ತಾರೆ. ಪ್ರತಿಯೊಬ್ಬರು ಕರೆಕ್ಟಾಗೆ ಮಾಡ್ತಿದ್ದಾರೆ ಅಂತ ಅಲ್ಲ, ಆದರೆ ತುಂಬ ಜನ ನಿಮ್ಮನ್ನ ದೃಷ್ಟಿಕೋನದಲ್ಲಿ ಇಟ್ಕೊಂಡು ನಿಮಗೆ ಈಸಿ ಆಗಂಗೆ, ನಿಮಗೆ ಹೆಲ್ಪ್ಫುಲ್ ಆಗೋ ಥರನೇ ಮಾಡಿರ್ತಾರೆ. ಸೊ ನೀವು ಅದನ್ನ ನೋಡ್ಕೊಂಡು ಸಹ ಫಾಲೋ ಮಾಡಿ. ಡೆವಲಪ್ ಮಾಡಬೇಕು. ಎಸ್ ಸರ್, ಇನ್ನು ಅದೇ ರೀತಿಯಾಗಿ ವರ್ಕೌಟ್ ಮಾಡ್ತಾರೆ, ಫಿಟ್ನೆಸ್ ಸ್ಟಿಲ್ ಮಾಡ್ಬೇಕಂತಾರೆ. ಇವಾಗ ಟ್ರೈನರ್ಸ್ ಹೇಳ್ತಾರೆ ಏನಂತ ಅಂದ್ರೆ 3 ಮಂತ್ಸಲ್ಲಿ ನಿಮ್ದು ಬಾಡಿ ವೆಯ್ಟ್ ಲಾಸ್ ಮಾಡಿಸ್ತೀವಿ, ಟ್ರೈನಿಂಗ್ ತಗೊಳ್ಳಿ, ಆಮೇಲೆ ಫ್ರೀ ಟ್ರೈನಿಂಗ್ ತಗೊಳ್ಳಿ ಅಂತ ಹೇಳ್ತಾ ಇರ್ತಾರೆ. ಆಮೇಲೆ 3 ಮಂತ್ಸಲ್ಲಿ ಸಣ್ಣ ಆಗಬಹುದಾ ನಿಮ್ಮ ಪ್ರಕಾರ? 3 ಮಂತ್ಸ್ 6 ಮಂತ್ಸಲ್ಲಿ ಬೇಗ ಸಣ್ಣ ಆಗ್ಬೋದಾ ಹಾಗಾದ್ರೆ? ನೀವು ಎಲ್ಲಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. 3 ಮಂತ್ಸಲ್ಲಿ ಸಣ್ಣ ಆಗ್ಬೋದಾ? ಆಗ್ಬೋದು. ಬಟ್ ನೀವು ಸ್ಟಾರ್ಟ್ ಮಾಡಬೇಕಾದ್ರೆ ನಿಮ್ಮ ಬಾಡಿ ವೆಯ್ಟ್ ಎಷ್ಟಿತ್ತು, ನಿಮ್ಮ ಬಾಡಿ ಫ್ಯಾಟ್ ಪರ್ಸೆಂಟೇಜ್ ಎಷ್ಟಿತ್ತು ಅಂತ ಮ್ಯಾಟರ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ನೀವು 35% ಅಥವಾ 40% ಬಾಡಿ ಫ್ಯಾಟ್ ಇಟ್ಕೊಂಡು ನಾನು 6 ತಿಂಗಳಲ್ಲಿ ಫುಲ್ ಲೀನಾಗಿ 10-12% ಆಗಬೇಕು ಅಂದರೆ ಖಂಡಿತ ಆಗೋದಿಲ್ಲ. ಅದೇ ನೀವು 20% ಸ್ಟಾರ್ಟ್ ಮಾಡಿದ್ರೆ ಮೋಸ್ಟ್ಲಿ 12-15% ನೀವು 3-4 ಮಂತ್ಸಲ್ಲಿ ಮಾಡ್ಕೋಬೋದು. ಸೊ ನೀವೆಲ್ಲಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀರಾ ಅನ್ನೋದು ಮ್ಯಾಟರ್ ಆಗುತ್ತೆ. ಸೊ ಹಾಗಾಗಿ ಕೆಲವು ಸಲ ಯಾವುದೇ ಒಬ್ಬ ಟ್ರೈನರ್ ನಿಮಗೆ ಈಗ 4 ಮಂತ್ಸಲ್ಲಿ ಮಾಡ್ಬೋದು ಅಥವಾ 6 ಮಂತ್ಸಲ್ಲಿ ಮಾಡ್ಬೋದು ಅಂದರೆ
ಅವರು ನಿಮ್ಮನ್ನು ನೋಡಿ ಅನಲೈಸ್ ಮಾಡಿ ನೀವು ಎಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ದಾರೆ, ನಿಮ್ಮ ಬಿಗಿನಿಂಗ್ ಫೇಸ್ ಏನಿದೆ ಅದ್ರ ಮುಖಾಂತರ ಲೆಕ್ಕ ಹಾಕಿರ್ತಾರೆ ಹೊರತು ಪ್ರತಿಯೊಬ್ಬರಿಗೂ ಹಾಗೆ ಅದೇ ಟೈಮಲ್ಲೇ ಆಗುತ್ತೆ ಅಂತ ಅಲ್ಲ. ನಿಮ್ಮ ಪ್ರಕಾರ ಹಾಗಾದ್ರೆ ಡಯಟ್ ಯಾವ ರೀತಿಯಾಗಿರ್ಬೇಕಾಗತ್ತೆ? ಡಯಟ್ ಇವಾಗ ತುಂಬಾ ಜನಕ್ಕೂ ಕೂಡ ಕನ್ಫ್ಯೂಷನ್ಸ್ ಇರುತ್ತೆ. ಕಾಸ್ಟ್ಲಿಯೆಸ್ಟ್ ಫುಡ್ಡನ್ನ ತಗೊಂಡ್ರೆ ಮಾತ್ರ ಡಯಟ್ಟು ಅಂತ ಅನ್ಕೊಳ್ತಾ ಇರ್ತಾರೆ. ಪೀನಟ್ ಬಟರ್ ಆಗಿರ್ಲಿ, ಆಮೇಲೆ ತುಂಬಾ ಜನ ಅದೊಂದಿರುತ್ತೆ ಡಯಟ್ ಅಪ್ಪ ಯಾವ ರೀತಿಯಾಗಿ ಮಾಡಬೇಕು ಅಂತ ಹೇಳಿ. ಸಿಂಪಲ್ ಆಗಿ ಮನೆಯಲ್ಲಿನೂ ಕೂಡ ನಾವು ಪ್ರೋಟೀನ್ನೆಲ್ಲ ಮಾಡಬಹುದಾ? ಅದ್ರ ಬಗ್ಗೆ ಸಜೆಷನ್. ಖಂಡಿತ ಮನೆ ಊಟದಲ್ಲೇ ನಿಮಗೆ ಬೇಕಾಗಿರುವಂಥ ಡಯಟಲ್ಲಿ ನ್ಯೂಟ್ರಿಷಿಯಸ್ ರಿಕ್ವೈರ್ಮೆಂಟ್ ಏನಿದೆ ಅದನ್ನು ಫುಲ್ಫಿಲ್ ಮಾಡ್ಕೋಬೋದು. ನಾವು ಏನನ್ನ ಫೋಕಸ್ ಮಾಡಬೇಕು ಅಂತಂದರೆ, ಡಯಟ್ ಅಂತ ಅಂದರೆ ಏನು, ನಮಗೆ ಬೇಕಾಗಿರುವಂಥ ನಮ್ಮ ಬಾಡಿಗೆ ಬೇಕಾಗಿರುವಂಥ ಪ್ರೋಟೀನ್ ಇರಬೇಕು, ಫ್ಯಾಟ್, ಕಾರ್ಬೋಹೈಡ್ರೇಟ್ಸ್ ಇರಬೇಕು, ಅದರಲ್ಲಿ ಬೇಕಾಗಿರುವಂಥ ಮಿನರಲ್ಸ್, ವೈಟಮಿನ್ಸ್ ಮತ್ತು ರಿಕ್ವೈರ್ಡ್ ಫೈಬರ್ ಇರಬೇಕು. ಇದನ್ನು ನೋಡ್ಕೋಬೇಕು. ಇದೆಲ್ಲನೂ ಸಹ ಮನೆ ಊಟದಲ್ಲೇ ಮಾಡ್ಕೋಬೋದು. ಬಟ್ ಏನು ಅಂತಂದರೆ ನೀವು ಮೊದಲೇ ಪ್ಲ್ಯಾನ್ ಮಾಡ್ಕೋಬೇಕಾಗುತ್ತೆ. ಯಾಕೆ ಅಂತಂದರೆ ಮೊದಲಾದರೆ ಏನು ಬೇಕಾದರೂ ತಿಂದು ಅದನ್ನು ಅದರ ತಕ್ಕಂಗೆ ಅವರು ಫಿಸಿಕಲಿ ಎಕ್ಸರ್ಟ್ ಮಾಡ್ತಾ ಇದ್ದಿದ್ದರಿಂದ ತಿಂದಿದ್ದೆಲ್ಲ ಕರಗ್ತಿತ್ತು ಅಂತ ಹೌದು ಹೇಳ್ತಾರೆ. ಈಗ ದಟ್ ಇಸ್ ನಾಟ್ ದ ಕೇಸ್. ಈಗ ನಾವು ಎಷ್ಟಾಗುತ್ತೋ ಅಷ್ಟೋ ಅಥವಾ ಸಿಕ್ಕಿದ್ದೆಲ್ಲ ತಿಂದರೆ ತಪ್ಪಾಗ್ತೀವಿ ಬಿಟ್ಟರೆ ಬೇರೆ ಯಾವುದೇ ಫಿಸಿಕಲ್ ಆಕ್ಟಿವಿಟಿ ಇಲ್ಲದೆ ಇರೋದ್ರಿಂದ ಅದಿನ್ನೇನೂ ಆಗೋದಿಲ್ಲ. ಸೊ ಈಗ ಸ್ವಲ್ಪ ಪ್ಲಾನಿಂಗ್ ಬೇಕಾಗುತ್ತೆ ಅಷ್ಟೇ. ಸೊ ಮನೆಯಲ್ಲಿ ನೀವು ತಿನ್ನೋದಿದ್ದಾಗ ಈಗ ಪ್ರೋಟೀನ್ ರಿಕ್ವೈರ್ಮೆಂಟ್ಗೆ ಮನೆಯಲ್ಲಿ ಚಿಕನ್ ತಿನ್ಬೋದು, ಎಗ್ಸ್ ಅಥವಾ ದಾಲ್, ಪನೀರ್, ಟೋಫು ಈ ಥರದ್ದು ಏನಾದ್ರು ಆ್ಯಡ್ ಮಾಡ್ಕೋಬೋದು. ಇನ್ನು ಕಾರ್ಬೋಹೈಡ್ರೇಟ್ಸ್ಗೆ ಯೂಶಲಿ ವೈಟ್ ರೈಸ್, ಚಪಾತಿ ಈ ಥರದ್ದೇನೋ. ಇನ್ನು ತರಕಾರಿಗಳು ಫೈಬರ್ಗೆ ಮತ್ತು ವೈಟಮಿನ್ಸ್ಗೆ ತರಕಾರಿ, ಹಣ್ಣುಗಳು, ಮತ್ತು ಗುಡ್ ಫ್ಯಾಟ್ಗೆ ಆಲಿವ್ ಆಯಿಲ್ ಯೂಸ್ ಮಾಡ್ಬೋದು, ಅಥವಾ ನಿಮಗೆ ನಟ್ಸನ್ನು ಯೂಸ್ ಮಾಡ್ಬೋದು, ಬಾದಾಮಿ, ಗೋಡಂಬಿ ಈ ಥರದೇ. ಸೊ ಇದನ್ನೆಲ್ಲ ಯೂಸ್ ಮಾಡ್ಕೊಂಡು ಮನೆಯಲ್ಲೇ ಮಾಡ್ಕೋಬೋದು. ತುಂಬ ಎಕ್ಸ್ಪೆನ್ಸಿವ್ ಆಗುತ್ತೆ ಅಂತಲ್ಲ, ಆದರೆ ಒಳ್ಳೆ ಕ್ವಾಲಿಟಿದು ಬೇಕು ಅಂದರೆ ಖಂಡಿತ ಈಗಿನ ರೇಟ್ಗಳಲ್ಲಿ ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗೇ. ಹೌದು ಸರ್. ಮತ್ತೆ ಇನ್ನೊಂದೇನಂತ ಅಂದ್ರೆ ಡಯಟ್ ಅಂದ ತಕ್ಷಣ ಎಲ್ಲರೂ ಕೂಡ ಇವಾಗ ನಾವು ಡಯಟ್ ಫಾಲೋ ಅಪ್ ಮಾಡಬೇಕು, ಇಂಟರ್ಮೀಡಿಯೇಟ್ ಡಯಟ್ ಮಾಡೋದಾಗಿರ್ಲಿ, ಡಿಟಾಕ್ಸ್ ಡಯಟ್ ಮಾಡೋದಾಗಿರ್ಲಿ, ಇಡೀ ದಿನನೂ ಕೂಡ ಅವರು ಊಟ ಮಾಡದೆ ಜಸ್ಟ್ ಒನ್ ಟೈಮ್ ಲೈಕ್ ಮೀಲ್ ತಗೊಳ್ಳೋದಾಗಿರ್ಲಿ, ಇದು ಎಷ್ಟು ದೇಹಕ್ಕೆ ಒಳ್ಳೆಯದು ಸರ್? ಇಂಟರ್ಮಿಟೆಂಟ್ ಫಾಸ್ಟಿಂಗಲ್ಲಿ ಅದರದೇ ಆದ ಕೆಲವು ಪ್ರೋಸ್ ಮತ್ತು ಕಾನ್ಸ್ ಇದ್ದಾವೆ. ಆದರೆ ಈ ಡಿಟಾಕ್ಸ್ ಡಯಟ್ ಅಂತ ಏನು ಮಾಡ್ತಾರಲ್ಲ ಅದರಲ್ಲಿ ಯಾವುದೇ ಥರ ಪ್ರೋಸ್ ಇಲ್ಲ. ಇಟ್ ಇಸ್ ಮೇಜರ್ಲಿ ಜಸ್ಟ್ ಅ ಮಿತ್. ನಮ್ಮ ಕಿಡ್ನಿ, ಲಿವರ್ ಮಾಡೋ ಫಂಕ್ಷನ್ನ ನೀವು ಹೊರಗಡೆಯಿಂದ ಏನೋ ಮಾಡಿಸ್ತೀನಿ ಅನ್ನೋದು ಇಟ್ಸ್ ಅ ಲೈ. ಕಿಡ್ನಿ ಮತ್ತು ಲಿವರ್ ಇರೋದೇ ಡಿಟಾಕ್ಸ್ ಮಾಡೋದಕ್ಕೆ ನಮ್ಮ ಬಾಡಿನ. ಸೊ ಅದನ್ನು ಬಿಟ್ಟು ಇಂಟರ್ಮಿಟೆಂಟ್ ಫಾಸ್ಟಿಂಗಲ್ಲಿ ಕೆಲವು ಪ್ರೋಸ್ ಮತ್ತು ಕಾನ್ಸ್ ಇದ್ದಾವೆ. ಇನ್ನು ನಾವು ಡಯಟ್ ಅಂತ ಬಂದಾಗ ಡಯಟಲ್ಲಿ ನಾವು ಏನನ್ನ ಚೂಸ್ ಮಾಡ್ತೀವಿ, ಯಾವುದೇ ಡಯಟ್ ಆಗಿರ್ಬೋದು, ಅದು ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಆಗಿರ್ಬೋದು, ಲೋ ಕಾರ್ಬ್ ಡಯಟ್, ಹೈ ಪ್ರೋಟೀನ್ ಡಯಟ್, ಯಾವುದಾದ್ರೂ ಆಗಿರ್ಬೋದು, ನಮಗೆ ಯಾವುದು ಸಸ್ಟೈನಬಲ್ ಆಗಿರುತ್ತೆ, ನಾವು ಯಾವುದನ್ನು ತುಂಬ ಲಾಂಗ್ ಪೀರಿಯಡಾಗೆ ಈಸಿಯಾಗಿ ಫಾಲೋ ಮಾಡ್ಬೋದು ಅಂತ ಅನಿಸುತ್ತೆ ಅದನ್ನು ಫಾಲೋ ಮಾಡ್ಬೋದು. ಪ್ರತಿಯೊಂದು ಡಯಟ್ಗೂ ಸಹ ಅದರದೇ ಆದ ಪ್ರೋಸ್ ಮತ್ತು ಕಾನ್ಸ್ ಇರುತ್ತೆ. ನಮಗೆ ಅದರಲ್ಲಿ ಇರೋಂಥ ಕಾನ್ಸ್ ಆಗಲಿ ಅಥವಾ ಪ್ರೋಸ್ ಆಗಲಿ ನಮ್ಗೆ ಅದೆಷ್ಟು ಸೂಟಬಲ್ ಆಗಿರುತ್ತೆ ಅಂತ ನೋಡಿಕೊಂಡು ನಾವು ಅದನ್ನು ಫಾಲೋ ಮಾಡಬೇಕಾಗುತ್ತೆ. ಎಸ್. ಹಂಗಾದ್ರೆ ನಿಮ್ಮ ಪ್ರಕಾರ ಇಂಟರ್ಮೀಡಿಯೇಟ್ ಡಯಟ್ ಮಾಡೋದಾಗಿರ್ಲಿ, ಡಿಟಾಕ್ಸ್ ಡಯಟ್ ಮಾಡೋದಾಗ್ಲಿ, ಇಟ್ಸ್ ಒಳ್ಳೇದು ಅಂತ ಹೇಳ್ತೀರಾ? ಇಂಟರ್ಮಿಟೆಂಟ್ ಫಾಸ್ಟಿಂಗು ಒಳ್ಳೇದು ಅಂತಲ್ಲ. ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಕೆಲವ್ರಿಗೆ ಇಟ್ಸ್ ಅ ಬೆಟರ್ ಆಪ್ಷನ್. ಯಾವ ಥರದವ್ರಿಗೆ ಬೆಟರ್ ಆಪ್ಷನ್ ಅಂತ ಅಂದರೆ, ಕೆಲವರು ಈಗ ಬೆಳಿಗ್ಗೆ ಎದ್ದು ಅವ್ರಿಗೆ ತಿನ್ನೋದಕ್ಕಾಗಲ್ಲ ಅಥವಾ ತುಂಬ ಹೆಕ್ಟಿಕ್ ಶೆಡ್ಯೂಲ್ ಇರುತ್ತೆ, ಅವ್ರಿಗೆ ದಿನದಲ್ಲಿ 2 ಮೀಲ್ ತಿನ್ನೋದಕ್ಕಾಗೋದು. ಆ ಥರದವ್ರಿಗೆ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಅವ್ರಿಗೆ ನೀವು ಬೇಡ ಇನ್ನೊಂದು ಮೀಲ್ ಹಾಕೊಂಡ್ರೆ ಅವ್ರಿಗೆ ಹಾಕೋಕ್ಕಾಗದೇ ಇದ್ದಾಗ, ಅವ್ರ ಲೈಫ್ ಸ್ಟೈಲೇ ಅದನ್ನು ಸಪೋರ್ಟ್ ಮಾಡೋಕ್ಕಾಗದಿದ್ದಾಗ ದಿಸ್ ಇಸ್ ಅ ಬೆಟರ್ ಆಪ್ಷನ್ ಇಂಟರ್ಮಿಟೆಂಟ್ ಫಾಸ್ಟಿಂಗ್. ಬಟ್ ಹಂಗಂತ ಎಲ್ರಿಗೂ ಅದು ಸೆಟ್ ಆಗುತ್ತೆ ಅಥವಾ ಎಲ್ಲರೂ ಮಾಡಬೇಕು ಅಂತಲ್ಲ. ಬಟ್ ಡಿಟಾಕ್ಸ್ ಏನು ಹೇಳಿದ್ರಲ್ಲ, ಡಿಟಾಕ್ಸ್ ಇಸ್ ನಾಟ್ ಫಾರ್ ಯು ಕಾಂಟ್ ಇವನ್ ಕನ್ಸಿಡರ್ ದಟ್ ಆಸ್ ಅ ಡಯಟ್. ಇಟ್ ಇಸ್ ಮೇಜರ್ಲಿ ಜಸ್ಟ್ ಅ ಮಿತ್. ಡಿಟಾಕ್ಸ್ ಡಯಟ್ ಅನ್ನೋದು ಇಟ್ಸ್ ಮೇಜರ್ಲಿ ಜಸ್ಟ್ ಅ ಮಿತ್. ಅದನ್ನು ಬಿಟ್ಟು ಇನ್ನೂ ತುಂಬ ಥರ ಡಯಟ್ ಇದ್ದಾವೆ. ಕೀಟೋ ಡಯಟ್ ಇದೆ. ಕೀಟೋ ಡಯಟಲ್ಲಿ ನಿಮ್ಮ ಫ್ಯಾಟ್ ಮತ್ತು ಪ್ರೋಟೀನ್ ಇಂಟೆಕ್ ಜಾಸ್ತಿ ಇರುತ್ತೆ. ಅಥವಾ ಲೋ ಕಾರ್ಬ್ ಡಯಟ್ ಅಥವಾ ಕಾರ್ಬ್ ಸೈಕ್ಲಿಂಗ್ ಮಾಡ್ತಾರೆ. ಅಂದರೆ ಮತ್ತೆ ಇನ್ನೊಂದು ನಾನು ಕೇಳ್ಪಟ್ಟೆ, ಕೀಟೋ ಡಯಟ್ ಮಾಡೋದ್ರಿಂದನೂ ಕೂಡ ಅದ ಹಾರ್ಟಿಗೆ ಕೂಡ ಎಫೆಕ್ಟ್ ಆಗುತ್ತೆ, ಲೈಕ್ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಕೂಡ ತುಂಬಾ ಇದೆ ಅಂತ ಹೇಳಿ. ಹಿಂದೆನೂ ಕೂಡ ಒಬ್ರು ಸೆಲೆಬ್ರಿಟೀಸು ಕೂಡ ಕೀಟೋ ಡಯಟ್ ಮಾಡಿನೇ ಲೈಕ್ ಹಾರ್ಟ್ ಅಟ್ಯಾಕ್ ಆಗಿ ತೀರ್ಕೊಂಡಿದ್ದಾರೆ ಅನ್ನೋದು ನಾನು ಕೇಳ್ಪಟ್ಟಿದ್ದೀನಿ. ಬಟ್ ಅದು ಎಷ್ಟರ ಮಟ್ಟಿಗೆ ನಿಜಾನ ಅಥವಾ ಸುಳ್ಳು ಅಂತ ಗೊತ್ತಿಲ್ಲ. ನಿಮ್ಮ ಪ್ರಕಾರ ಹಾಗಾದ್ರೆ ಕೀಟೋ ಡಯಟ್ ಮಾಡಿದ್ರೆ ಇಟ್ಸ್ ಅ ಗುಡ್? ಕೀಟೋ ನಾನು ಹೇಳ್ದಂಗೆ ಇಟ್ ಇಸ್ ಅ ವೆರಿ ಇಂಡಿವಿಜುವಲಿಸ್ಟಿಕ್ ಥಿಂಗ್. ಕೀಟೋ ಡಯಟ್ ಎಲ್ರಿಗೂ ಒಳ್ಳೇದಾ ಅಲ್ಲ. ಆದರೆ ಕೆಲವ್ರಿಗೆ ಅದರಿಂದ ಯುಟಿಲೈಸೇಷನ್ ಮತ್ತು ಅದರಿಂದ ಅಡ್ವಾಂಟೇಜಸ್ ಇದೆಯಾ? ಖಂಡಿತ ಇದೆ. ಎಷ್ಟೊಂದು ಸ್ಟಡೀಸ್ ಏನು ಹೇಳಿದಾವೆ ಅಂತಂದರೆ, ಕೀಟೋ ಡಯಟ್ನ ಫಾಲೋ ಮಾಡೋದ್ರಿಂದ ನಿಮ್ಮ ಕಾಗ್ನಿಷನ್ನು ಸಹ ಇಂಪ್ರೂವ್ ಆಗುತ್ತೆ ಕೀಟೋ ಡಯಟ್ ಮಾಡೋದ್ರಿಂದ. ಹಂಗಂತ ಎಲ್ಲರೂ ಸಹ ಇದನ್ನು ಮಾಡಿದ್ರೆ, ನೀವು ಹೇಳ್ದಂಗೆ ಈಗ ಹಾರ್ಟ್ ಇಶ್ಯೂಸ್ ಆಗಿದೆ ಅಂತ ಅಂದಾಗ ಫ್ಯಾಟ್ ಸೋರ್ಸ್ ಎಲ್ಲಿಂದ ಬರ್ತಾ ಇದೆ ಅಂತಲೂ ನೋಡಬೇಕು. ನಾವು ತಿಂತಾ ಇರೋ ಫ್ಯಾಟ್ ಸೋರ್ಸಲ್ಲಿ ಬರೀ ಸ್ಯಾಚುರೇಟೆಡ್ ಫ್ಯಾಟು, ಟ್ರಾನ್ಸ್ ಫ್ಯಾಟ್, ಕೊಲೆಸ್ಟ್ರಾಲೇ ಜಾಸ್ತಿ ತುಂಬಿದ್ರೆ ಅದರಿಂದ ಆಬ್ವಿಯಸ್ಲಿ ಹಾರ್ಟ್ಗೂ ಎಫೆಕ್ಟ್ ಆಗುತ್ತೆ. ಸೊ ನಾವು ಯಾವ ಸೋರ್ಸಿಂದ ಆ ಫ್ಯಾಟ್ನ ಕನ್ಸ್ಯೂಮ್ ಮಾಡ್ತಾ ಇದ್ದೀವಿ ಅಂತಲೂ ಸಹ ನೋಡಬೇಕಾಗುತ್ತೆ. ಸೊ ಯಾವುದೇ ಒಂದು ಡಯಟ್ ಆಗಿರ್ಬೋದು ಎಲ್ರಿಗೂ ಒಳ್ಳೆಯದು ಅಥವಾ ಎಲ್ರಿಗೂ ಕೆಟ್ಟದು ಅನ್ನೋದೇ ತಪ್ಪು.
ಕೆಲವ್ರಿಗೆ ಅದು ಯೂಸ್ ಆಗುತ್ತೆ, ಕೆಲವ್ರಿಗೆ ಯೂಸ್ ಆಗಲ್ಲ. ನಿಮ್ಗೆ ಅದು ಯೂಸ್ ಆಗುತ್ತಾ ಆಗಲ್ವಾ ಅನ್ನೋದನ್ನ ನೀವು ತಿಳ್ಕೊಬೇಕಾಗತ್ತೆ. ನಿಮಗೆ ಗೊತ್ತಿಲ್ಲ ಅಂತಂದರೆ ನ್ಯೂಟ್ರಿಷನಿಸ್ಟ್ನ ಅಥವಾ ಎಕ್ಸ್ಪರ್ಟ್ಸ್ನ ಕೇಳಿ ನೆಕ್ಸ್ಟ್ ಕಂಟಿನ್ಯೂ ಮಾಡಬೇಕಾಗುತ್ತೆ. ಎಸ್. ಮತ್ತೆ ಇವಾಗ ಎಷ್ಟೋ ಜನ ಕೂಡ ಬ್ರೇಕ್‌ಫಾಸ್ಟ್‌ನ ಸ್ಕಿಪ್ ಮಾಡ್ತಾರೆ. ಬ್ರೇಕ್‌ಫಾಸ್ಟ್ ಸ್ಕಿಪ್ ಮಾಡಿ ಆದ್ಮೇಲೆ ಲೈಕ್ 2 ಮೀಲ್ಸ್ ತಗೊಳ್ತಾರೆ. ಹಾಗಾದ್ರೆ ಬ್ರೇಕ್‌ಫಾಸ್ಟ್ ಸ್ಕಿಪ್ ಮಾಡಿದ್ರೂ ಕೂಡ ಅದು ಎಫೆಕ್ಟ್ ಆಗುತ್ತಾ ನಮ್ಗೆ? ಸೈಡ್ ಎಫೆಕ್ಟ್ಸ್ ಏನಾದ್ರೂ ಇರುತ್ತಾ? ನಾಟ್ ನೆಸೆಸರಿಲಿ. ಈಗ ಕೆಲವ್ರಿಗೆ ಬ್ರೇಕ್‌ಫಾಸ್ಟ್ ತಿಂದ ಮೇಲೆ ಕೆಲವ್ರಿಗೆ ಅದೊಂಥರ ಡ್ರೌಸಿನೆಸ್ ಅನ್ಸುತ್ತೆ ಅಥವಾ ತುಂಬ ಹೆವಿ ಅನ್ಸುತ್ತೆ. ಕೆಲವ್ರಿಗೆ ಊಟ ಮಾಡಿ ಕೆಲಸ ಮಾಡೋದಕ್ಕಾಗಲ್ಲ. ದಟ್ ಇಸ್ ದೇರ್ ಓನ್ ವೇ ಆಫ್ ಡೂಯಿಂಗ್ ಥಿಂಗ್ಸ್. ಅಂಥವ್ರಿಗೆ ಬ್ರೇಕ್‌ಫಾಸ್ಟ್ ಸ್ಕಿಪ್ ಮಾಡಿ ಇಫ್ ದೇ ಡೋಂಟ್ ಹ್ಯಾವ್ ಎನಿ ಇಶ್ಯೂಸ್, ಬ್ರೇಕ್‌ಫಾಸ್ಟ್ ಸ್ಕಿಪ್ ಮಾಡಿದ ಮೇಲೂ ಸಹ ಅವ್ರಿಗೆ ಯಾವುದೇ ಎನರ್ಜಿ ಡ್ರಾಪ್ ಆಗ್ತಾ ಇಲ್ಲ, ಯಾವುದೇ ಥರ ಸುಸ್ತು, ಫೆಟೀಗ್ ಆಗ್ತಾ ಇಲ್ಲ ಅಂತಂದರೆ ಇಟ್ಸ್ ವೆಲ್ ಆ್ಯಂಡ್ ಗುಡ್ ಫಾರ್ ದೆಮ್. ಬಟ್ ಬ್ರೇಕ್‌ಫಾಸ್ಟ್‌ನ ತಿನ್ನೋದ್ರಿಂದ ಅಥವಾ ಯುವರ್ ಫಸ್ಟ್ ಮೀಲ್ ಆಫ್ ದ ಡೇ ಏನಿದೆಯಲ್ಲ, ಅದನ್ನು ನೀವು ಕರೆಕ್ಟಾಗಿ ಪ್ಲ್ಯಾನ್ ಮಾಡೋದ್ರಿಂದ ಮತ್ತು ಅದರಲ್ಲಿ ನೀವು ಏನು ತಿಂತೀರಾ ಅನ್ನೋದು ನಿಮ್ಮ ರೆಸ್ಟ್ ಆಫ್ ದ ಡೇಗೆ ತುಂಬ ಮ್ಯಾಟರ್ ಆಗುತ್ತೆ. ನೀವು ಫಸ್ಟ್ ಮೀಲಲ್ಲಿ ರಿಕ್ವೈರ್ಡ್ ಪ್ರೋಟೀನ್, ಫ್ಯಾಟ್ ಮತ್ತು ಫೈಬರ್ ಫಸ್ಟ್ ಮೀಲಲ್ಲಿ ನೀವು ಇನ್ಕ್ಲೂಡ್ ಮಾಡಿದ್ರೆ ನಿಮ್ಮ ರೆಸ್ಟ್ ಆಫ್ ದ ಡೇ ಏನಿದೆ ಅಲ್ಲಿ ನೀವು ಎನರ್ಜೆಟಿಕ್ ಆಗಿರ್ತೀರಾ, ನಿಮಗೆ ಬೇಗ ಸುಸ್ತಾಗಲ್ಲ ಮತ್ತು ನಿಮ್ಮ ಪ್ರೋಟೀನ್ ರಿಕ್ವೈರ್ಮೆಂಟ್ ಏನಿರುತ್ತೆ ದಿನದ್ದು ಅದನ್ನು ಕಂಪ್ಲೀಟ್ ಮಾಡೋದಕ್ಕೆ ತುಂಬ ಈಸಿ ಆಗುತ್ತೆ. ಬಟ್ ದೆನ್ ಅಗೇನ್ ಇದು ಎಲ್ರಿಗೂ ಅಲ್ಲ. ಒಬ್ಬೊಬ್ಬರಿಗೆ ಸೆಟ್ ಆಗುತ್ತೆ, ಒಬ್ಬೊಬ್ರಿಗೆ ಸೆಟ್ ಆಗಲ್ಲ. ನಿಮಗೆ ಯಾವುದು ಬೆಟರ್ ಸೂಟ್ ಆಗುತ್ತೆ ಅದನ್ನು ನೀವು ಫಾಲೋ ಮಾಡಿರ್ತಾರೆ. ಎಸ್. ನಿಮ್ಮ ಡಯಟ್ ಯಾವ ರೀತಿಯಾಗಿರುತ್ತೆ? ನೀವು ಯಾವ ರೀತಿಯಾಗಿ ಫುಡ್‌ನ ಕನ್ಸ್ಯೂಮ್ ಮಾಡ್ತೀರಾ? ನಾನೀಗ ಮೇಜರ್ಲಿ ಏನು ಫೋಕಸ್ ಮಾಡ್ತೀನಿ ಅಂತಂದರೆ ನನ್ನ ರಿಕ್ವೈರ್ಡ್ ಪ್ರೋಟೀನ್ ಇಂಟೇಕ್ ಏನಿದೆ, ನಾನು ಅಬೌಟ್ 160 to 170 ಗ್ರಾಮ್ಸ್ ಪ್ರೋಟೀನ್ ನಾನು ಎವ್ರಿ ಡೇ ಕನ್ಸ್ಯೂಮ್ ಮಾಡ್ತೀನಿ. ಅದು ಚಿಕನ್, ಎಗ್ಸ್, ವೇ ಪ್ರೋಟೀನ್, ಸ್ವಲ್ಪ ಹಾಲು, ಕರ್ಡ್ ಇದೆಲ್ಲದರಿಂದ ಕನ್ಸ್ಯೂಮ್ ಮಾಡ್ತೀನಿ. ಸೊ ನಾನು ಬರೀ ಆ 170 ಗ್ರಾಮ್ಸ್ ಪ್ರೋಟೀನ್ ಏನಿದೆ ಅದನ್ನು ಫುಲ್ಫಿಲ್ ಮಾಡೋದಕ್ಕೆ ಅದರ ಜೊತೆಗೆ ಹಣ್ಣು ತರಕಾರಿಗಳು ಆದಷ್ಟು ಅಟ್ಲೀಸ್ಟ್ 2 ಸರ್ವಿಂಗಲ್ಲಿ ದಿನದಲ್ಲಿ ಕಂಪ್ಲೀಟ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಇದನ್ನು ಬಿಟ್ಟು ಇನ್ನು ಕಾರ್ಬೋಹೈಡ್ರೇಟ್ಸ್ ಎಲ್ಲ ಏನಿದೆ ಅದು ಅವತ್ತಿನ ಮೂಡಿಗೆ ತಕ್ಕಂಗೆ ಅವತ್ತು ಏನು ಇರುತ್ತೆ ಅಥವಾ ಏನು ತಿನ್ನಬೇಕು ಅನ್ಸುತ್ತೆ ಅದನ್ನು ನೋಡ್ಕೊಂತಾನೆ ನೋಡ್ಕೊಂಡು ಅಲ್ಲ, ಇವಾಗ ಎಷ್ಟೋ ಜನಕ್ಕೆ ಕನ್ಫ್ಯೂಷನ್ ಇರುತ್ತೆ. ಲೈಕ್ ಇವಾಗ ಡಯಟಿಷಿಯನ್ಸ್ ಆಗಿರ್ಲಿ, ಈವನ್ ಫಿಟ್ನೆಸ್ ಸ್ಪೀಕರ್ ಅವರು ಕೂಡ ಆಗಿರ್ಲಿ, ಲೈಕ್ ಅವ್ರು ಹೇಳ್ತಿರ್ತಾರೆ ಅಂದ್ರೆ ಬರೋರಿಗೆ ಎಲ್ಲ ಜಿಮ್ ವರ್ಕೌಟಿಗೆ ಬರೋರು ಈ ಡಯಟ್ ಮಾಡಿ, ಈ ಡಯಟ್ ಮಾಡಿ ಅಂತ ಹೇಳ್ತಾ ಇರ್ತಾರೆ. ಒಬ್ಬೊಬ್ಬರಿಗೆ ಕನ್ಫ್ಯೂಷನ್ಸ್ ಇರುತ್ತೆ. ಇವಾಗ ಪ್ರೋಟೀನ್ ಪೌಡರ್ನು ಕೂಡ ತುಂಬಾ ಜನ ಸಜೆಸ್ಟ್ ಮಾಡ್ತಾ ಇದ್ದಾರೆ. ನಿಮ್ಮ ಪ್ರಕಾರ ದೇಹಕ್ಕೆ ಎಷ್ಟು ಪ್ರೋಟೀನ್ ಪೌಡರ್ ಒಳ್ಳೆಯದು? ಮತ್ತೆ ಈಗಿನ ಇದರಲ್ಲಿನೂ ಕೂಡ ತುಂಬಾ ಫೇಕ್ ಪ್ರೋಟೀನ್ಸ್ ಕೂಡ ಬರ್ತಾ ಇದ್ದಾವೆ. ಅದು ಕೂಡ ದೇಹಕ್ಕೆ ಸೈಡ್ ಎಫೆಕ್ಟ್ಸ್ ಕೂಡ ಕೊಡ್ತಾ ಇದೆ. ಪ್ರೋಟೀನ್ಸ್ ಎಷ್ಟು ಪ್ರಮಾಣದಲ್ಲಿ ತಗೋಬೇಕು ಮತ್ತೆ ಎಷ್ಟು ಒಳ್ಳೆಯದು ನಿಮ್ಮ ಪ್ರಕಾರ? ಯಾವುದೇ ಒಬ್ಬ ಮನುಷ್ಯನಿಗೆ ಜಸ್ಟ್ ಟು ಬಿ ಏಬಲ್ ಟು ಸರ್ವೈವ್ ವೆಲ್ 1 ಗ್ರಾಮ್ ಆಫ್ ಪ್ರೋಟೀನ್ ಫಾರ್ 1 ಕಿಲೋ ಆಫ್ ಬಾಡಿ ವೇಟ್. ಅಂದರೆ ನೀವೀಗ 60 kg ಇದ್ದರೆ 60 ಗ್ರಾಮ್ ಪ್ರೋಟೀನ್ನ ರಿಕ್ವೈರ್ಮೆಂಟ್ ಬಾಡಿಗೆ ಇರುತ್ತೆ. ಆ 60 ಗ್ರಾಮ್ ಪ್ರೋಟೀನ್ ಎಲ್ಲಿಂದ ಬರ್ತಾ ಇರುತ್ತೆ ಅಂತಂದರೆ ನೀವು ಯಾವ ಸೋರ್ಸಿಂದ ಬೇಕಾದ್ರೂ ತಗೋಬೋದು. ಅದು ನಾ ಹೇಳ್ದಂಗೆ ಮೊದಲೇ ಚಿಕನ್ ಅಂದರೆ ಚಿಕನ್ ಆರ್ ಎನಿ ಮೀಟ್ ಆಗಿರ್ಬೋದು, ಮೊಟ್ಟೆ, ಹಾಲು, ಗ್ರೀಕ್ ಯೋಗರ್ಟ್, ಟೋಫು, ಪನೀರ್, ದಾಲ್, ಇದು ಯಾವುದರಿಂದ ಬೇಕಾದ್ರೂ ನೀವು ಕನ್ಸ್ಯೂಮ್ ಮಾಡ್ಬೋದು. ಒಂದು ವೇಳೆ ನಿಮ್ಗೆ ಇದು ಯಾವುದ್ರಲ್ಲೂ ಸಹ ಕನ್ಸ್ಯೂಮ್ ಮಾಡೋಕ್ಕಾಗ್ತಿಲ್ಲ, ಫುಲ್ಫಿಲ್ ಮಾಡೋಕ್ಕಾಗ್ತಿಲ್ಲ ಅಂತಂದರೆ ಆವಾಗ ಈಸಿ ವೇ ಏನು ಅಂತಂದರೆ ಅದು ಪ್ರೋಟೀನ್ ಸಪ್ಲಿಮೆಂಟ್ಸ್. ಅದು ವೇ ಪ್ರೋಟೀನ್ ಆಗಿರ್ಬೋದು, ಪ್ಲಾಂಟ್ ಪ್ರೋಟೀನ್, ಪೀ ಪ್ರೋಟೀನ್, ತುಂಬ ಥರ ಇದ್ದಾವೆ. ಇದರಲ್ಲಿ ಯಾವ್ದಾದ್ರು ಕನ್ಸ್ಯೂಮ್ ಮಾಡ್ಬೋದು. ಇನ್ನು ಇದನ್ನು ಎಷ್ಟು ಕನ್ಸ್ಯೂಮ್ ಮಾಡ್ಬೋದು ಅಂತ ಅಂದರೆ ಸಪ್ಲಿಮೆಂಟ್ ಅಂದಾಕ್ಷಣಕ್ಕೆ ಅದನ್ನು ಇದನ್ನು ಇಷ್ಟೇ ಕನ್ಸ್ಯೂಮ್ ಮಾಡಬೇಕು, ಅಷ್ಟೇ ಕನ್ಸ್ಯೂಮ್ ಮಾಡಬೇಕು ಅನ್ನೋದು ತಪ್ಪು. ಹೌದು. ಒಂದು ವೇಳೆ ನಿಮಗೆ ಕಂಪ್ಲೀಟ್ ಮಾಡೋಕ್ಕಾಗ್ತಿಲ್ಲ, ಆಲ್ಮೋಸ್ಟ್ ಒಂದು 60 ಗ್ರಾಮ್ ಅಷ್ಟು ಪ್ರೋಟೀನ್ ರಿಕ್ವೈರ್ಮೆಂಟ್ ಇದೆ, ಅದನ್ನು ಕಂಪ್ಲೀಟ್ ಮಾಡೋಕ್ಕೆ ಫುಡ್ಡಿಂದ ಆಗ್ತಿಲ್ಲ ಅಂತಂದರೆ ನೀವು ದಿನದಲ್ಲಿ ಬೇಕಾದ್ರೆ 2 ಸ್ಕೂಪ್ ವೇ ಪ್ರೋಟೀನು ಹಾಕ್ಬೋದು. ಬಟ್ ಅದನ್ನು ಹಾಕೋದು ಬೆಟರಾ, ಅದನ್ನು ಹಾಕೋದೇ ಬೆಸ್ಟಾ ಅಂತಂದರೆ ಖಂಡಿತ ಇಲ್ಲ. ನೀವು ಅದ್ರ ಬದಲು ಯಾವ್ದಾದ್ರು ಹೋಲ್ ಫುಡ್ ತಿನ್ನೋದ್ರಿಂದ ನಿಮಗೆ ಆ ಫುಡ್ಡಲ್ಲಿ ಪ್ರೋಟೀನ್ ಜೊತೆಗೆ ಬೇರೆ ನ್ಯೂಟ್ರಿಯೆಂಟ್ಸು ಸಹ ಸಿಗುತ್ತೆ. ಅದು ವೇ ಪ್ರೋಟೀನಲ್ಲಿ ನಿಮಗೆ ಬರೀ ಪ್ರೋಟೀನ್ನ ಮಾತ್ರ ಫೋಕಸ್ ಮಾಡಿರುತ್ತೆ, ಅಲ್ಲಿ ಅದು ಮಿಸ್ ಆಗುತ್ತೆ. ಅದನ್ನು ಬಿಟ್ಟು ಬರೀ ಪ್ರೋಟೀನ್ ರಿಕ್ವೈರ್ಮೆಂಟ್ಗೆ ಅಂತಲೇ ಕನ್ಸಿಡರ್ ಮಾಡಿದಾಗ ವೇ ಪ್ರೋಟೀನ್ ಹಾಕೋದ್ರಿಂದ ಯಾವುದೇ ಥರ ತಪ್ಪಿಲ್ಲ ಅಥವಾ ತೊಂದರೆ ಇಲ್ಲ. ಇನ್ನು ಫೇಕ್ ಪ್ರಾಡಕ್ಟ್ಸ್ದು ಕತೆ ಅದು ಈಗಿಂದಲ್ಲ, ಅದು ತುಂಬ ವರ್ಷದಿಂದ ಅದು ನಡೀತಾನೆ ಇದೆ. ತುಂಬ ಆ ಥರದ್ದು ಸ್ಕ್ಯಾಮ್ಸ್ ಹೊರಗೆ ಬರ್ತಾನೆ ಇದ್ದಾವೆ. ಆದರೂ ಇನ್ನೂ ಹೆಚ್ಚಿನ ಫೇಕ್ ಪ್ರಾಡಕ್ಟ್ಸ್ ಮಾರ್ಕೆಟಲ್ಲಿದ್ದಾವೆ. ಇದನ್ನು ಯಾವುದೇ ಒಬ್ಬ ಕನ್ಸ್ಯೂಮರ್ ತಗೋಬೇಕಾದ್ರೆ ಆದಷ್ಟು ನೀವು ಯಾವ ಬ್ರ್ಯಾಂಡ್ನ ತಗೋತೀರಾ ಆದಷ್ಟು ಆ ಬ್ರ್ಯಾಂಡ್ನ ಅಫಿಷಿಯಲ್ ವೆಬ್ಸೈಟಿಂದ ತಗೊಳ್ಳಿ, ಇಲ್ಲ ನಿಮ್ಮ ಟ್ರಸ್ಟೆಡ್ ಸೋರ್ಸಸ್ ಬೇರೆ ಯಾವ ರೀಸೆಲರ್ಸ್ ಇದ್ದಾರೆ ಅವ್ರ ಹತ್ರ ನೋಡಿಕೊಂಡು ಟ್ರಸ್ಟೆಡ್ ಸೋರ್ಸಿಂದ ತಗೊಳ್ಳಿ. ಆದಷ್ಟು ಫೇಕ್ ಪ್ರಾಡಕ್ಟ್ಸಿಂದ ಹೊರಗಿರಿ. ಈ ಯಾವುದೇ ಒಂದು ಸೈಡ್ ಎಫೆಕ್ಟ್ಸ್ ಯೂಶಲಿ ಏನು ವೇ ಪ್ರೋಟೀನ್ ತೊಗೊಂಡು ಆಗ್ತಾ ಇದೆ ಅಂತಾರೆ, ಮೋಸ್ಟ್ ಆಫ್ ದ ಸೈಡ್ ಎಫೆಕ್ಟ್ಸ್ ಆರ್ ಬಿಕಾಸ್ ಆಫ್ ದಿಸ್ ಫೇಕ್ ಪ್ರಾಡಕ್ಟ್ಸ್.